ಅರುಣ್ ಪುತ್ತಿಲ ಬಿಜೆಪಿ ಸೇರ್ಪಡೆಗೆ ಡೆಡ್ ಲೈನ್ ನೀಡಲಾಗಿದೆ. ಒಂದಷ್ಟು ಬೇಡಿಕೆಯನ್ನು ಕೂಡ ಅರುಣ್ ಪುತ್ತಿಲ್ ಅವರು ಬಿಜೆಪಿಯ ಮುಂದಿಟ್ಟಿದ್ದಾರೆ. ತತ್ಕ್ಷಣಕ್ಕೆ ಒಪ್ಪಿಕೊಳ್ಳಲೇಬೇಕಾದಂತಹ ಅನಿವಾರ್ಯತೆ ಬಿಜೆಪಿ ನಾಯಕರಿಗೆ. ಕಾರಣ ಅರುಣ್ ಪುತ್ತಿಲ್ ಬಿಜೆಪಿ ಸೇರ್ಪಡೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ 3 ದಿನದಲ್ಲಿ ಬಿಜೆಪಿಯ ಮಂಡಲ ಅಧ್ಯಕ್ಷ ಸ್ಥಾನ ನೀಡಬೇಕು ಅನ್ನುವಂಥ ಬೇಡಿಕೆ. ಅಧ್ಯಕ್ಷ ಸ್ಥಾನ ನೀಡಿಯೇ ನನ್ನನ್ನು ಬರ್ಮಾಡ್ಕೊಳ್ಬೇಕು. ಪುತ್ತಿಲ ಪರಿವಾರದ ಸಮಾಲೋಚನಾ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. 3 ದಿನದಲ್ಲಿ ಬಿಜೆಪಿ ನಿರ್ಣಯ ಮಾಡದಿದ್ರೆ ಮುಂದಿನ ನಡೆ ಅನುಸರಿಸಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆ. ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತೀನಿ ಅಂತ ಅರುಣ್ ಪುತ್ತಿಲ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಜೊತೆ ಮಾತನಾಡಿದ್ದಾರೆ. ಅರುಣ್ ಕುಮಾರ್ ಪುತ್ತಿಲ್ ಅವರು ಬಿಜೆಪಿ ಸೇರ್ಪಡೆ ವಿಚಾರವಾಗಿ ಪುತ್ತೂರಿನಲ್ಲಿ ಪುತ್ತಿಲ ಪರಿವಾರದ ಬೃಹತ್ ಸಮಾಲೋಚನಾ ಸಭೆ ನಡೆದಿದೆ. ನಮ್ಮ ಜೊತೆ ಅರುಣ್ ಕುಮಾರ್ ಪುತ್ತಿಲ್ ಅವರಿದ್ದಾರೆ, ಅವ್ರ ಜೊತೆ ಮಾತಾಡಿಸ್ಕೊಂಡು ಹೋಗ್ತೀನಿ. ಸರ್, ಆ ಪುತ್ತಿಲ ಪರಿವಾರದ ಬೃಹತ್ ಸಮಾಲೋಚನಾ ಸಭೆ ಆಗಿದೆ. ನಿಮ್ಮ ಮುಂದಿನ ನಡೆ ಯಾವುದು ಮತ್ತು ಬಿಜೆಪಿ ಸೇರುವುದಕ್ಕಿರುವಂಥ ನಿಮ್ಮ ಬೇಡಿಕೆ ಯಾವುದು? ಈಗಾಗಲೇ ಸಮಾವೇಶದಲ್ಲಿ 2-3 ನಿರ್ಣಯವನ್ನು ನಮ್ಮ ಸಂಘಟನೆ ತಗೊಂಡಿದೆ. ಸಂಘಟನೆ ತಗೊಂಡಿರತಕ್ಕಂತಹ ನಿರ್ಧಾರಕ್ಕೆ ನಾನು ಬದ್ಧನಿದ್ದೀನಿ. ನಮ್ಮದು ಸಂಘಟನೆ ಇರುವಂಥದ್ದು ಕಾರ್ಯಕರ್ತರ ಆಧಾರಿತವಾಗಿರ್ತಕ್ಕಂಥ ವ್ಯವಸ್ಥೆ. ಆ ಕಾರ್ಯಕರ್ತರ ಭಾವನೆಗಳು ಏನಿದೆ ಅನ್ನೋದನ್ನು ಈಗಾಗಲೇ ತಿಳಿಸುವಂಥ ವ್ಯವಸ್ಥೆ ಆಗಿದೆ. ಕಾರ್ಯಕರ್ತರ ಭಾವನೆಗಳಿಗೆ ಶಕ್ತಿಯನ್ನು ಕೊಡತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅನ್ನುವಂಥ ವಿನಂತಿಯ ನಡುವೆ ನಿರ್ಣಯವನ್ನು ತಗೊಂಡಿದ್ದಾರೆ. ಆ ನಿರ್ಣಯಕ್ಕೆ ನಾನು ಬದ್ಧನಿದ್ದೀನಿ. ಇಲ್ಲಿನ ಪುತ್ತೂರಿನ ಬಿಜೆಪಿ ನಾಯಕರೊಬ್ಬರು ಹೇಳಿರುವಂಥ ನೀವು ಗಮನಿಸ್ಬೋದು. ಅಂದರೆ ಪುತ್ತಿಲ ಪರಿವಾರವನ್ನು ವಿಸರ್ಜಿಸಬೇಕು ಮತ್ತು ಯಾವುದೇ ಬೇಡಿಕೆ ಇಲ್ಲದೆ ಬಿಜೆಪಿಗೆ ಸೇರ್ಪಡೆಗೊಳ್ಳಬೇಕು ಅಂತ. ಈ ಬಗ್ಗೆ ಏನು ಹೇಳ್ತೀವಿ? ನಾನಾ ರೀತಿಯ ಹೇಳಿಕೆಯನ್ನು ಕೊಡತಕ್ಕಂತಹ ರಾಜಕಾರಣಿಗಳನ್ನು ನಾವೆಲ್ಲ ಕಾಣ್ತಾ ಇದ್ದೇವೆ. ಯಾರು ಯಾವ ಹೇಳಿಕೆಯನ್ನು ಕೊಡಬೇಕು ಅನ್ನೋದನ್ನು ಪಕ್ಷ ನಿರ್ಧಾರ ಮಾಡುತ್ತೆ. ನಮ್ಮ ಸಂಘಟನೆ ಇಟ್ಟಿರ್ತಕ್ಕಂಥ ಹೆಜ್ಜೆಗಳು ಮತ್ತು ನಮ್ಮ ಸಂಘಟನೆ ಕೈಗೊಂಡಿರ್ತಕ್ಕಂಥ ನಿರ್ಧಾರಕ್ಕೆ ನಾವು ಬದ್ಧರಿದ್ದೇವೆ ಹೊರತು ರಸ್ತೆ ಬದಿಯಲ್ಲಿ ಹೋಗುವವರು ಒಂದೊಂದು ಮಾತನ್ನು ಹೇಳಿದರೆ ಅದಕ್ಕೆ ಬೆಲೆ ಕೊಡುವಂಥ ವ್ಯವಸ್ಥೆಯ ಅಗತ್ಯ ಇಲ್ಲ ಅನ್ನುವಂಥದ್ದು ನಮ್ಗೆ ಗೊತ್ತಿದೆ. 3 ದಿನಗಳ ಗಡುವು ನೀಡಿದ್ವಿ. 3 ದಿನಗಳ ನಂತರ ಕೂಡ ನಿಮ್ಮ ಬೇಡಿಕೆ ಸ್ಪಂದಿಸದೇ ಇದ್ದರೆ ನಂತರ ನಿಮ್ಮ ನಿಲುವು ಹೇಗೆ ಅಂತ ಈಗಾಗಲೇ ಉಲ್ಲೇಖವನ್ನು ಮಾಡಿದರು ನಮ್ಮ ಅಧ್ಯಕ್ಷರು. ಚುನಾವಣಾ ರಾಜಕೀಯಕ್ಕೆ ಇಳಿಯೋದು ಅನ್ನೋದನ್ನು ಇವತ್ತು ಸ್ಪಷ್ಟತೆಯನ್ನು ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಸಂಘಟನೆ ಕೈಗೊಂಡಿರ್ತಕ್ಕಂಥ ನಿರ್ಣಯಕ್ಕೆ ನಾನು ಬದ್ಧನಿದ್ದೇನೆ. ಸಂಘಟನೆ ಯಾವ ಹೆಜ್ಜೆಯನ್ನು ಇಡ್ತದ ಸಂಘಟನೆಯ ಜೊತೆಗೆ ಕೈ ಜೋಡಿಸ್ತಕ್ಕಂಥ ವ್ಯವಸ್ಥೆಯನ್ನು ನಾನು ಮಾಡ್ತೀನಿ. ಸೇರ್ಪಡೆ ವಿಚಾರವಾಗಿ ರಾಜ್ಯ ಮಟ್ಟದ ಮತ್ತು ರಾಷ್ಟ್ರ ಮಟ್ಟದ ನಾಯಕರು ಯಾರು ಅದು ನಿಮ್ಮ ಜೊತೆ ಸಂಪರ್ಕ ಮಾಡಿದ್ದಾರಾ? ಹೌದು, ಕಳೆದ ಚುನಾವಣೆಯ ನಂತರ ಅನೇಕ ನಾಯಕರು ನಮ್ಮನ್ನು ಸಂಪರ್ಕ ಮಾಡಿದ್ದಾರೆ. ನಾವು ನಮ್ಮ ಏನು ಬೇಡಿಕೆ ಇದೆಯೋ ಅವರಲ್ಲಿ ಹೇಳಿಕೊಂಡಿದ್ದೇವೆ. ಆ ಬೇಡಿಕೆಯನ್ನು ಈಡೇರಿಸುವಂಥ ಕೆಲಸ ನಿರ್ವಹಿಸಬೇಕಾಗಿರುವಂಥದ್ದು ಅವರ ಜವಾಬ್ದಾರಿ. ಹಿನ್ನೆಲೆಯಲ್ಲಿ ಅವರ ಜವಾಬ್ದಾರಿಯನ್ನು ಅರಿತು ಕೆಲಸ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನಮ್ಮ ಜೊತೆಗೆ. ಬಿಜೆಪಿ ಜೊತೆ ಪುತ್ತಿಲ ಪರಿವಾರ ವಿಲೀನ ಆದರೆ ಪುತ್ತಿಲ ಪರಿವಾರದ ಚಟುವಟಿಕೆಗಳು ಅದು ಮುಂದುವರಿಯುತ್ತಾ ಅಥವಾ ವಿಸರ್ಜನೆ ಆಗುತ್ತೆ? ಈಗಾಗಲೇ ಅಧ್ಯಕ್ಷರು ಉಲ್ಲೇಖವನ್ನು ಮಾಡಿದರು. ನಾವು ಪುತ್ತಿಲ ಚಾರಿಟೇಬಲ್ ಟ್ರಸ್ಟ್ ಅನ್ನುವಂಥದ್ದು ಸಂಸ್ಥೆಯನ್ನು ರಿಜಿಸ್ಟರ್ಡ್ ಬಾಡಿಯಾಗಿ ಮಾಡಿದ್ದೀವಿ. ನಮ್ಮೆಲ್ಲ ಸಾಮಾಜಿಕ ಚಟುವಟಿಕೆಗಳು ಕಳೆದ 8-10 ತಿಂಗಳಲ್ಲಿ ಕೂಡ ಸಾಮಾಜಿಕ ಚಟುವಟಿಕೆಗಳು ಟ್ರಸ್ಟ್ ಮುಖಾಂತರ ಕೂಡ ಆಗಿರುವಂಥದ್ದು ನಿಮಗೆಲ್ಲರಿಗೂ ಗೊತ್ತಿರ್ಬೋದು. ಈ ಹಿನ್ನೆಲೆಯಲ್ಲಿ ಪರಿವಾರ ವಿಲೀನಗೊಳ್ಳತಕ್ಕಂಥ ವ್ಯವಸ್ಥೆ ಆದಾಗ ಮುಂದಿನ ದಿವಸದಲ್ಲಿ ಸಾಮಾಜಿಕ ಕೆಲಸ ಕಾರ್ಯಗಳಿಗೆ ಟ್ರಸ್ಟ್ನ ಮುಖಾಂತರ ಒಂದಷ್ಟು ಶಕ್ತಿಯನ್ನು ಕೊಡ್ತಕ್ಕಂಥ ಕೆಲಸ ಕಾರ್ಯವನ್ನು ನಮ್ಮವರು ಮಾಡಲಿಕ್ಕಿದ್ದಾರೆ. ಇದು ಪುತ್ತಿಲ ಪರಿವಾರದ ನಾಯಕ ಅರುಣ್ ಕುಮಾರ್ ಪುತ್ತಿಲ್ ಅವರು ಮಾತು. ಕ್ಯಾಮರಾ ಪರ್ಸನ್ ದಿವಾಕರ್ ಬದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಸರ್ಕಾರಿ ಶಾಲೆಗಳು ಅಂದ್ರೆ ಪೋಷಕರು ಮೂಗು ಮುರಿಯೋದೇ ಹೆಚ್ಚು. ಅದರಲ್ಲೂ ಬೆಂಗಳೂರಿನ ಪೇರೆಂಟ್ಸ್ಗೆ ಖಾಸಗಿ ಶಾಲೆಗಳ ಮೇಲೆ ಹೆಚ್ಚು ವ್ಯಾಮೋಹ. ಆದರೆ ಇಲ್ಲೊಂದು ಶಾಲೆ ಪ್ರೈವೇಟ್ ಸ್ಕೂಲ್ಗಳಿಗೆ ಸೆಡ್ಡು ಹೊಡೆದು ನಿಂತಿದೆ. ಈ ಶಾಲೆ ಯಾವುದು? ಈ ಸ್ಟೋರಿ ನೋಡಿ. ಪಿಂಕ್ ಸೀರೆಯುಟ್ಟು ನಳನಳಿಸ್ತಿರೋ ಶಿಕ್ಷಕಿಯರು. ಶಾಲೆಯ ಆವರಣದಲ್ಲೇ ಮಕ್ಕಳಿಗೆ ಕರಾಟೆ ಪ್ರಾಕ್ಟೀಸ್. ವಿದ್ಯಾರ್ಥಿಗಳನ್ನು ಮಕ್ಕಳಂತೆ ಕಾಣ್ತಿರೋ ಶಾಲೆ ಆಡಳಿತ ಮಂಡಳಿ. ಕ್ಲಾಸ್ ರೂಮ್ಗಳಂತೂ ಒಂದಕ್ಕಿಂತ ಒಂದು ಭಿನ್ನ. ಆಟದೊಂದಿಗೆ ಮಕ್ಕಳ ಪಾಠ. ನೀವು ನೋಡ್ತಿರೋದು ಅದ್ಯಾವುದೋ ಖಾಸಗಿ ಶಾಲೆಯ ದೃಶ್ಯಗಳನ್ನಲ್ಲ. ಖಾಸಗಿ ಶಾಲೆಗಳಿಗೆ ಸೆಡ್ಡು ಹೊಡೆದು ನಿಂತಿರೋ ಅಪ್ಪಟ ಸರ್ಕಾರಿ ಶಾಲೆಯನ್ನ.
ಡೆಸ್ಕ್, ಚೇರ್ ಸೇರಿದಂತೆ ಮಕ್ಕಳ ಕಲಿಕೆಗೆ ಕಂಪ್ಯೂಟರ್ ವ್ಯವಸ್ಥೆ. ಹೈಟೆಕ್ ಶಾಲೆಯಲ್ಲಿ ಟ್ಯಾಬ್ ಹಿಡಿದು ಪಾಠ ಕೇಳ್ತಿರೋ ಬಡ ಮಕ್ಕಳು. ಇದೆಲ್ಲ ಸೀನ್ಗಳು ಕಂಡು ಬಂದಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಅರದೇಶನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ. ಕೆಂಪೇಗೌಡ ಏರ್ಪೋರ್ಟ್ ಆಡಳಿತ ಮಂಡಳಿ ಸಾಂಸ್ಥಿಕ ಸಾಮಾಜಿಕ ಜವಾಬ್ದಾರಿಯಡಿ ಕೆಲ ಶಾಲೆಗಳನ್ನ ದತ್ತು ಪಡೆದು ಉನ್ನತೀಕರಿಸಿದ್ದು ಅರದೇಶನಹಳ್ಳಿ ಸರ್ಕಾರಿ ಶಾಲೆಗೆ ಹೈಟೆಕ್ ಸ್ಪರ್ಶ ನೀಡಿದೆ. ಶಾಲೆಯನ್ನು ಉದ್ಘಾಟಿಸಿ ಮಕ್ಕಳ ಕಲಿಕೆಗೆ ಹಸ್ತಾಂತರ ಮಾಡಲಾಗಿದ್ದು ಏರ್ಪೋರ್ಟ್ ಆಡಳಿತ ಮಂಡಳಿಯಿಂದಲೇ ಶಿಕ್ಷಕರನ್ನ ನೇಮಿಸಿ ಬಡ ಮಕ್ಕಳ ಉಚಿತ ಶಿಕ್ಷಣಕ್ಕೆ ಅನುಕೂಲ ಮಾಡಿಕೊಟ್ಟಿದೆ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿಯಮಿತ ಸಂಸ್ಥೆ ತನ್ನ ಸಾಂಸ್ಥಿಕ ಸಾಮಾಜಿಕ ಜವಾಬ್ದಾರಿ ಅಡಿಯಲ್ಲಿ 2018ರಲ್ಲಿ ಅರದೇಶನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯನ್ನು ಶಾಲಾ ದತ್ತು ಯೋಜನೆಯಡಿಯಲ್ಲಿ ದತ್ತು ತೆಗೆದುಕೊಂಡಿದೆ. ನಾವಿಲ್ಲಿ ಬಂದಾಗ ಕೇವಲ 4 ಕೊಠಡಿಗಳ ದುರಸ್ತಿಯಲ್ಲಿದ್ದಂಥ ಶಾಲೆ ಆಗಿತ್ತು. ಇವತ್ತು ನಾವೇನು ಭೌತಿಕವಾಗಿ ಇಲ್ಲಿ ಬೆಳವಣಿಗೆಗಳನ್ನು ಮಾಡಿದ್ದೀವಿ ಅದನ್ನು ನೀವು ಕಣ್ಣಾರೆ ನೋಡ್ಬೋದು. ಕಟ್ಟಡ ಕಟ್ಟೋದಷ್ಟೇ ಅಲ್ಲ, ಕಟ್ಟಡಕ್ಕೆ ಜೀವಂತಿಕೆಯನ್ನು ತರಬೇಕು ಅನ್ನೋ ಕಾರಣಕ್ಕೋಸ್ಕರ ಹಲವಾರು ಕಾರ್ಯಕ್ರಮಗಳನ್ನು ನಾವಿಲ್ಲಿ ಅನುಷ್ಠಾನ ಮಾಡ್ತಾ ಇದ್ದೀವಿ. ಅಂದಹಾಗೆ ಈ ಸರ್ಕಾರಿ ಶಾಲೆಗೆ ಕಳೆದ 5 ವರ್ಷಗಳಿಂದ ಕೇವಲ 4 ಕೊಠಡಿಗಳು ಮಾತ್ರ ಇದ್ದು ಇಲ್ಲಿಗೆ ಗ್ರಾಮ ಹಾಗೂ ಅಕ್ಕಪಕ್ಕದ ಊರುಗಳಿಂದ ಮಕ್ಕಳು ಕೂಡ ಬರಲು ಹಿಂದೇಟು ಹಾಕ್ತಿದ್ರು. ಆದರೆ ಇದೀಗ ಮೇಲ್ದರ್ಜೆಗೆ ಏರಿಸಿದ್ದು ಕರಾಟೆ, ಮ್ಯೂಸಿಕ್ ಸಹ ಕಲಿಸುತ್ತಿದ್ದಾರೆ. ಸರ್ಕಾರಿ ಶಾಲೆ ಅಂತ ಹೇಳಿ ಇದನ್ನು ನೀವು ಹೊರಗಡೆಯಿಂದ ನೋಡಿದ್ರೆ ನಿಮಗೆ ಗೊತ್ತೇ ಆಗಲ್ಲ. ಇದು ಕೆಂಪೇಗೌಡ ಅಂತಾರಾಷ್ಟ್ರೀಯ ನಿಲ್ದಾಣದವರು ದತ್ತು ತಗೊಂಡಿದ್ದಾರೆ. ದತ್ತು ತಗೊಂಡಿರೋದಷ್ಟೇ ಅಲ್ಲ, ಕಟ್ಕೊಟ್ಟಿರೋದಷ್ಟೇ ಅಲ್ಲ, ಭೌತಿಕ ಸೌಲಭ್ಯಗಳನ್ನಷ್ಟೇ ನೀಡಿಲ್ಲ, ಅದ್ರ ಜೊತೆಗೆ ಅಕಾಡೆಮಿಕ್ ಸಪೋರ್ಟನ್ನು ಕೂಡ ಕೊಟ್ಟಿದ್ದಾರೆ. ಈ ಹಿಂದೆ 1ರಿಂದ 7ರವರೆಗೆ 83 ಮಕ್ಕಳಿದ್ದ ಈ ಸರ್ಕಾರಿ ಶಾಲೆಗೆ ಇದೀಗ 411 ಬಡ ಮಕ್ಕಳು ಸೇರ್ಪಡೆಯಾಗಿದ್ದಾರೆ. ಸರ್ಕಾರಿ ಹೈಟೆಕ್ ಶಾಲೆಯತ್ತ ಪೋಷಕರು ಮಕ್ಕಳನ್ನ ಸೇರಿಸುತ್ತಿದ್ದಾರೆ. ಜೊತೆಗೆ LKG, UKGಯನ್ನು ಆರಂಭಿಸಲಾಗಿದ್ದು ಇಂಗ್ಲಿಷ್ ಕೂಡ ಆರಂಭಿಸಲಾಗಿದೆ. ರೈತರು ಪ್ರಕೃತಿಯನ್ನೇ ನಂಬಿ ದಿನ ಕಳೆಯುವ ಮಂದಿ. ಈ ಬಾರಿ ಮಟ್ಟುಗುಳ್ಳ ಬೆಳೆಯುವ ರೈತರು ಪ್ರಕೃತಿಯ ಮುನಿಸಿಗೆ ಗುರಿಯಾಗಿದ್ದಾರೆ. ಅಕಾಲಿಕವಾಗಿ ಸುರಿದ ಮಳೆ, ಮೋಡದ ಕವಿದ ವಾತಾವರಣ ಸಹಿತ ಹವಾಮಾನ ವೈಪರೀತ್ಯದಿಂದಾಗಿ ಮಟ್ಟುಗುಳ್ಳ ಬೆಳೆಗೆ ಬರೆ ಎಳೆದಂತಾಗಿದೆ. ಉಡುಪಿಯ ಕಾಪು, ಕಟಪಾಡಿ, ಕೈಪುಂಜಾಲು ಭಾಗದಲ್ಲಿ ನೂರಾರು ರೈತರು ಮಟ್ಟುಗುಳ್ಳು ಕೃಷಿಯನ್ನೇ ನೆಚ್ಚಿಕೊಂಡಿದ್ದಾರೆ. ಇಂತಹ ರೈತರಿಗೆ ಈ ಬಾರಿ ಆಘಾತ ಎದುರಾಗಿದೆ. ಮಟ್ಟುಗುಳ್ಳಕ್ಕೆ ಉಪ್ಪು ನೀರಿನ ಸಮಸ್ಯೆ ಕಾಡ್ತಾ ಇದೆ. ಹೀಗಾಗಿ ಗದ್ದೆಯಲ್ಲಿ ಮಟ್ಟುಗುಳ್ಳ ಗಿಡದ ಬೇರು ಕೊಳೆಯುವಂತಾಗಿದೆ. ಉರಿ ಬಿಸಿ ತಾಪಕ್ಕೆ ಬಿಟ್ಟಿರುವ ಹೂ ಉದುರಿ ಹೋಗಿದ್ದು ಇಳುವರಿ ಇಳಿಕೆ ಆಗಿದೆ. ಬೆಳೆಯುತ್ತಿರುವ ಮಿಡಿ ಮಟ್ಟುಗುಳ್ಳ ಬೆಳವಣಿಗೆ ಇಲ್ಲದೆ ಇಳುವರಿ ಕುಂಠಿತವಾಗಿ ಬೆಳೆಗಾರರು ಸಂಕಷ್ಟ ಎದುರಿಸುತ್ತಿದ್ದಾರೆ. ಉಪ್ಪು ನೀರಿನ ತಡೆಗೋಡೆ ಸರಿಯಾಗಿ ಇಲ್ಲದ ಕಾರಣ ಉಪ್ಪು ನೀರು ಪದೇ ಉಪ್ಪು ನೀರು ಬಂದು ಸಾಕಷ್ಟು ನಮ್ಮ ಬೆಳೆ ಹಾನಿಯಾಗಿದೆ. ಅದೇ ರೀತಿಯಲ್ಲಿ ಇತ್ತೀಚೆಗೆ ಏನು ಸುರಿದ ಮಳೆಯಿಂದಾಗಿ ಕೂಡ ಸಾಕಷ್ಟು ನಮ್ಮ ಮಟ್ಟುಗುಳ್ಳಕ್ಕೆ ಹಾನಿಯಾಗಿದೆ ಅಂತ ಹೇಳ್ಬೋದು. ಒಂದು ಕಡೆ ಬಿಸಿಲು ಬರ್ತದೆ, ಮತ್ತೊಂದು ಮೋಡದ ವಾತಾವರಣ, ಇದು ನಮ್ಮ ಮಟ್ಟುಗುಳ್ಳಕ್ಕೆ ಸಾಕಷ್ಟು ಹಾನಿಯಾಗ್ತದೆ ಅಂತ ಹೇಳ್ಬೋದು. ಮತ್ತು ಸರ್ಕಾರ ಏನು ಮಟ್ಟುಗುಳ್ಳ ಬೆಳೆಗಾರರಿಗೆ ಕಳೆದ ಬಾರಿ ಕೂಡ ಒಂದು ಏನು ಪರಿಹಾರ ಕೊಡಬೇಕಿತ್ತು, ಅದು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಕೃಷಿಕರಿಗೆ ಸಿಕ್ಕಿಲ್ಲ. ಈಗ ಮುಂದಿನ ದಿನಗಳಾದರೂ ಈ ಒಂದು ಏನು ಮಟ್ಟುಗುಳ್ಳಕ್ಕೆ ಏನು ಹಾನಿಯಾಗಿದೆ ಅದಕ್ಕೆ ಪರಿಹಾರ ಕೊಡಬೇಕು. ಬಲಿತ ಮುಟ್ಟುಗುಳ್ಳದ ಸಸಿಯು ಫಸಲಿನ ಸಹಿತ ನೆಲಕಚ್ಚುತ್ತಿದೆ. ಲಕ್ಷಾಂತರ ಬಂಡವಾಳ ಹಾಕಿ ಬೆಳೆಸಿದ ಬೆಳೆಯು ಕೈ ಸೇರುವ ಸಮಯದಲ್ಲಿ ರೈತರಿಗೆ ಆತಂಕ ಸೃಷ್ಟಿಯಾಗಿದೆ. ಈವರೆಗೆ ಬಳಸಿದ ಗೊಬ್ಬರ, ಸಿದ್ಧಪಡಿಸಿದ ಗದ್ದೆ ಮಲ್ಟಿ ಶೀಟ್ ಸಹಿತ ಬೆಳೆಯು ನೆಲಕಚ್ಚಿದೆ. ಹೀಗಾಗಿ ಮಟ್ಟುಗುಳ್ಳ ಬೆಳೆಗಾರರು ತೋಟಗಾರಿಕೆ ಇಲಾಖೆ ಮತ್ತು ಸರ್ಕಾರದಿಂದ ಸೂಕ್ತ ಪರಿಹಾರ ನೀಡುವಂತೆ ಆಗ್ರಹಿಸಿದ್ದಾರೆ. ಒಟ್ನಲ್ಲಿ GI ಮಾನ್ಯತೆಯೊಂದಿಗೆ ಪೇಟೆಂಟ್ ಪಡೆದು ಲಾಂಛನದೊಂದಿಗೆ ಮುಂಬೈ, ಬೆಂಗಳೂರು ಸೇರಿದಂತೆ ದೇಶ ವಿದೇಶಗಳಲ್ಲಿ ಮಾರಾಟ ಮಾಡಲಾಗುತ್ತೆ. ಆದರೆ ಕಳೆದ ಬಾರಿಯಂತೆ ಈ ಸಲವೂ ನಷ್ಟ ಅನುಭವಿಸಿರುವ ಮುಟ್ಟುಗುಳ್ಳ ಬೆಳೆಗಾರರಿಗೆ ಸರ್ಕಾರ ಬೆಳೆ ಪರಿಹಾರ ಘೋಷಣೆ ಮಾಡಿ ರೈತರ ಬೆಂಬಲಕ್ಕೆ ನಿಲ್ಲಬೇಕಿದೆ. ಅಂಕಿತ್ ಜೊತೆಗೆ ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಹಾವೇರಿ ಜಿಲ್ಲೆಯಲ್ಲಿ ರೈತ ಮಿತ್ರನೇ ಇದೀಗ ರೈತರಿಗೆ ಬೇಡವಾಗಿ ಬಿಟ್ನಾ ಅನ್ನೋ ಡೌಟ್ ಶುರುವಾಗಿದೆ. ಯಾಕಂದ್ರೆ ಬರಗಾಲಕ್ಕೆ ಹೈರಾಣಾದ ರೈತರಿಗೆ ತಾವು ಸಾಕಿರೋ ರಾಸುಗಳೇ ಭಾರವಾಗಿ ಬಿಟ್ಟಿವೆ. ಅವುಗಳನ್ನು ಮಾರೋಕೆ ಹೋದ ಅನ್ನದಾತರಿಗೆ ಆಘಾತ ಎದುರಾಗಿದೆ.
ರೈತರ ಪಾಲಿನ ಮಿತ್ರ ಕೃಷಿಗೆ ಬೆನ್ನು ಕೊಟ್ಟು ನಿಲ್ತಿದ್ದ ರಾಸುಗಳಿಗೆ ಈಗ ಬೆಲೆ ಇಲ್ಲದಂತಾಗಿದೆ. ಹಾವೇರಿ ಜಿಲ್ಲೆಯಲ್ಲಿ ರಾಸುಗಳ ಮಾರಾಟಕ್ಕೆ ನಿಂತ ರೈತರು ಕಂಗಾಲಾಗಿದ್ದಾರೆ. ಹಾವೇರಿ ನಗರದ ಎಪಿಎಂಸಿ ಮಾರುಕಟ್ಟೆಯಲ್ಲಿ ರಾಸುಗಳು ಮಾರಾಟವಾಗದೆ ನಿಂತಿವೆ. ರೈತನ ಕಷ್ಟ ಸುಖಕ್ಕೆ ಆದ ರೈತ ಮಿತ್ರ ಎತ್ತುಗಳು ಇದೀಗ ಉಪಯೋಗಕ್ಕೆ ಬಾರದಂತಾಗಿದೆ. ಮಳೆ ಬೆಳೆ ಇಲ್ಲದೆ ರಾಸುಗಳಿಗೆ ಒಪ್ಪುತ್ತಿನ ಮೇವು ಸಿಗ್ತಿಲ್ಲ. ಈ ಮಧ್ಯೆ ವರ್ಷಾಂತ್ಯದಲ್ಲಿ 1,00,000, 2 ಲಕ್ಷದವರೆಗೆ ಮಾರಾಟವಾಗ್ತಿದ್ದ ರಾಸುಗಳನ್ನ ಇಂದು ಕೇಳೋರು ಇಲ್ಲದಂತಾಗಿದೆ. ಸಾಗಾದನ ಕಮ್ಮಿ ಇಲ್ರಿ, ಸಾಗಾದನ ಸಾಕ್ತಾರಿ. ರೈತರು ಎತ್ತು ತಗೊಂಡೋಗಿ ಉಳಿಯೋ ಮಾಡ್ಯಾರಲ್ಲ. ಬೆಲೆ ಏನ್ರಿ ಈಗ ನಾ ಏನ್ರಿ ಈಗ 1 ಲಕ್ಷ ಅವ್ರಿ, ಅವ್ರು 70 ಕೇಳ್ತಾರ, ನಾವು 1.30 ಹೇಳ್ತೇವಿ. ಅವ್ನು ತಗೊಂಡಾಗ ರೈತರು ಬರಂಗಿಲ್ಲ. ನಾವು ತರೋದಂಗ ಸುಮ್ಮನೆ ಕಡಿಯಂಗೆ ಒಂದೊಂದು ಬಾಳೆ ಆಗೈತಿ. ಮೇವಿಲ್ಲ ಅವಕ್ಕೆ. ಇಲ್ಲೇ ಸಮಸ್ಯೆ ಯಾರು ಯಾರು ಕೇಳಿದ್ರೆ ಹೇಳೋದಿಲ್ಲ. ಉತ್ತರ ಕರ್ನಾಟಕದ ಪ್ರಮುಖ ಜಾನುವಾರು ಮಾರುಕಟ್ಟೆಗಳಲ್ಲಿ ಹಾವೇರಿ ಜಾನುವಾರು ಮಾರುಕಟ್ಟೆ ಸಹ ಒಂದಾಗಿದೆ. ಇಲ್ಲಿ ರಾಜ್ಯ ಸೇರಿದಂತೆ ಆಂಧ್ರ ಪ್ರದೇಶ, ತೆಲಂಗಾಣ ಮತ್ತು ತಮಿಳುನಾಡಿನಿಂದ ಎತ್ತುಗಳನ್ನು ತಂದು ಮಾರಾಟ ಮಾಡಲಾಗುತ್ತೆ. ಆದರೆ ಪ್ರಸ್ತುತ ವರ್ಷ ಹಾವೇರಿ ಜಾನುವಾರು ಮಾರುಕಟ್ಟೆ ದನಗಳ ಕೊರತೆ ಎದುರಿಸ್ತಿದೆ. ಟ್ರ್ಯಾಕ್ಟರ್ ಅವು ಬಂದು ಎತ್ತುಗಳು ಓಡೋರು ಕಮ್ಮಿ ರೀ. ಈಗ ಎತ್ತು ಖರೀದಿ ಮಾಡೋರು ಕಮ್ಮಿ. ನಾವು ತಮ್ಮಂದವಿ ವ್ಯಾಪಾರ ಮಾಡ್ಕೊಂತ ಬಂದವಿ. ವ್ಯಾಪಾರ ಮಾಡ್ಬೇಕು. 20 ಕೊಟ್ಟವಿ, 30 ಕೊಟ್ಟವಿ, 50 ಕೊಟ್ಟವಿ, ಹಿಂಗೆ ತಂದೇವಿ. ಈಗ ನಾವು ಹೇಳತ್ಲಿ ಇಲ್ಲಿ 60, 70, 80 ಕೇಳ್ತಾರೆ ರೈತರು. ಪಾಪ ಅವ್ರ ಕೈಯಾಗ ಬಂಡವಾಳ ಇಲ್ಲ. ರೈತರಿಗೆ ಬೆಳೆದಾಗ ನಮ್ಮ ದಂಧೆನು. ಈಗ ನಾವು ಕೋಲಾರ ಕಡೆ ಹೋಗ್ಕೋರಿ, ಚಿಂತಾಮಣಿ ಕಡೆ ಹೋಗ್ತೀವಿ, ಗೌರಿಬಿದನೂರು ಸುತ್ತ ಹೋಗ್ತೀವಿ, ಬಂಗಾರಪೇಟೆ ಹೋಗ್ತೀವಿ, ಮೈಸೂರು ಕಡೆ ಹೋಗಿ ತರ್ತೇವಿ. ತರೋ ಮುಂದೆ ಒಂದು ಸಮಸ್ಯೆ ಐತಿ ಸರ್. ಈ ಬದ್ರಂಗ ದಳ ಅದು ಇದು ಅಂತೇಳಿ ನಾವು ಸಾಕೋದನ ಏನು ನಾವು ರೈತರಿಗೆ ಕೊಡೋವು, ಇವು ಏನು ಕಟ್ಗರಿಗೆ ಕೊಡೋವಲ್ಲ, ನಾವು ಊಡರಿಗೆ ಕೊಡೋವು. ಅವಕ್ಕೂ ಸದ್ಕಿ ತಸ್ತಿ ಮಾಡ್ತಾರೆ. ನಮಗೆ ಎಲ್ಲಾರ ಹಿಡಿದ್ರೆ ಭಾಳ ಹಿಂಸೆ ಕೊಡ್ತಾರೆ. ಒಟ್ನಲ್ಲಿ 3 ವರ್ಷ ಅಧಿಕವಾಗಿ ಬಂದ ಮಳೆ ರೈತರನ್ನ ಹೈರಾಣಾಗಿಸಿದೆ. ಇನ್ನು ಈ ವರ್ಷ ಸರಿಯಾದ ಸಮಯಕ್ಕೆ ಮಳೆಯಾಗದೆ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ.